ರಾಜ್ಯಪಾಲರ ಅನುಮತಿ ಬಗ್ಗೆ ವಿಚಾರಣಾ ಕೋರ್ಟ್ ತೀರ್ಮಾನಿಸಲಿ. ದೂರುದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರ ವಾದ ಇದು. ರಾಜ್ಯಪಾಲರ ಅನುಮತಿಯ ಬಗ್ಗೆ ವಿಚಾರಣಾ ಕೋರ್ಟ್ ತೀರ್ಮಾನವನ್ನ ತೆಗೆದುಕೊಳ್ಳಲಿ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಅಯ್ಯಂಗಾರ್ ಅವರು 3 ದೂರುದಾರರಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಟಿಜೆ ಅಬ್ರಹಾಂ ಅವರ ಪರವಾಗಿ ವಕೀಲ ಪ್ರಭುಲಿಂಗ ನಾವದಿಗೆಯವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ರಾಜ್ಯಪಾಲರು ಏನು ಅನುಮತಿಯನ್ನ ಕೊಟ್ಟಿದ್ದಾರಲ್ಲ ಪ್ರಾಸಿಕ್ಯೂಷನ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಇಲ್ಲಿ ವಾದವನ್ನು ಮಂಡಿಸಿದ್ದಾರೆ. ವಿಚಾರಣಾ ಕೋರ್ಟ್ ತೀರ್ಮಾನಿಸಲಿ ಅಂತ ಅವರು ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಇಲ್ಲ, ಏನಿಲ್ಲ, ಅದು ಹೇಗೆ ರಾಜ್ಯಪಾಲರು ಆದೇಶವನ್ನ ಕೊಟ್ಟರು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿತ್ತು. ಸಾಂವಿಧಾನಿಕ ಕೋರ್ಟ್ ಆದ ಹೈಕೋರ್ಟ್ ತೀರ್ಮಾನಿಸಬೇಕಲ್ವೇ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ರಾಜ್ಯಪಾಲರ ಆದೇಶದ ಬಗ್ಗೆ ಜಿಲ್ಲಾ ಕೋರ್ಟ್ ತೀರ್ಮಾನಿಸಲು ಸಾಧ್ಯವೇ? ವಿಚಾರಣಾ ಕೋರ್ಟ್ ತೀರ್ಮಾನ ಮಾಡಲಿ ಅಂತ ಹೇಳಿ ವಾದಿಸಿದ್ರಲ್ಲ, ಅದರ ಬಗೆಗಿನ ಪ್ರತಿಕ್ರಿಯೆ ಇದು. ರಾಜ್ಯಪಾಲರ ಆದೇಶದ ಬಗ್ಗೆ ಜಿಲ್ಲಾ ಕೋರ್ಟ್ ತೀರ್ಮಾನಿಸೋದಕ್ಕೆ ಹೇಗೆ ಸಾಧ್ಯ? ಸಾಂವಿಧಾನಿಕ ಕೋರ್ಟ್ ಆದಂತಹ ಹೈಕೋರ್ಟ್ ಇದ್ರ ಬಗ್ಗೆ ತೀರ್ಮಾನವನ್ನ ಮಾಡಬೇಕಲ್ವೇ? ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ರಾಜ್ಯಪಾಲರ ಆದೇಶದ ಬಗ್ಗೆ ಜಿಲ್ಲಾ ಕೋರ್ಟ್ ತೀರ್ಮಾನಿಸಲಿ ಅಂತ ನೀವು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಹೈಕೋರ್ಟ್ಗೆ ಬಂದು ಏನು ಪ್ರಯೋಜನ ಆಯಿತು? ಸಾಂವಿಧಾನಿಕ ಕೋರ್ಟ್ ಅಂತ ಇದೆಯಲ್ಲ, ಹೈಕೋರ್ಟ್ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ವ್ಯಾಪ್ತಿ ಬರೋದಿಲ್ವಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಲಾಗ್ತಿದೆ. ದೂರುದಾರರ ಪರವಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ, ಹಾಗೆಯೇ ಮತ್ತೊಂದು ಕಡೆ ರಾಜ್ಯಪಾಲರ ಪರವಾಗಿ ವಕೀಲರ ವಾದ ಪ್ರತಿವಾದ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರುದಾರರ ವಿಚಾರ ಪ್ರಸ್ತಾಪ ಆಗಿದೆ. ಅಲ್ಲೂ ಕೂಡ ವಾದ ಪ್ರತಿವಾದ ಆಗಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿಯವರ ವಾದ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಮುಂದುವರೆದ ಭಾಗವಾಗಿ ಮೊನ್ನೆಯಷ್ಟೇ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು, ವಾದ ಪ್ರತಿವಾದವನ್ನ ಆಲಿಸಿದ್ರು. ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತಹ ಅನುಮತಿ ಪತ್ರ ಇದೆಯಾ ಅಂತ ಕೇಳಿದ್ರು. ಇನ್ನು ಮಧ್ಯಂತರ ಆದೇಶ ಬೇಕಿರೋದ್ರಿಂದ ಇಂದೇ ವಿಚಾರಣೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಾಳೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ನಡೆಯಲಿದೆ. ಮಧ್ಯಂತರ ಆದೇಶ ಬೇಕಿರುವುದರಿಂದ ವಿಚಾರಣೆ ಆಗಬೇಕು. ರಾಜ್ಯಪಾಲರ ಕಚೇರಿಗೆ ಅರ್ಜಿಯ ಪ್ರತಿ ನೀಡಿದ ಮಾತ್ರಕ್ಕೆ ಅವರ ವಾದ ಕೇಳಬೇಕು ಅಂತ ಇಲ್ಲ. ಅರ್ಜಿಯ ಪ್ರತಿಯನ್ನ ನೀಡಿದ ಮಾತ್ರಕ್ಕೆ ಅವರ ವಾದವನ್ನ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗೇನೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲಾಗಿತ್ತು. ನಾವು ಕೊಟ್ಟಿದ್ವಿ, ನಮ್ಮ ಕರ್ತವ್ಯ ಏನಿತ್ತು, ಶೋಕಾಸ್ ನೋಟಿಸ್ಗೆ 7 ದಿನಗಳ ಒಳಗಡೆ ರಾಜ್ಯಪಾಲರು ಉತ್ತರವನ್ನ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಉತ್ತರ ನಮ್ಮ ಕಡೆಯಿಂದಲೂ ಕೂಡ ಹೋಗಿತ್ತು. ದಾಖಲೆ ಸಮೇತವಾಗಿಯೇ ನಾವು ಉತ್ತರವನ್ನ ಕೊಟ್ಟಿದ್ವಿ. ಆದರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಂತಹ ಹಿನ್ನೆಲೆ ಏನು? ತರಾತುರಿಯ ನಿರ್ಧಾರ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ದುರುದ್ದೇಶ. ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ದುರುದ್ದೇಶಪೂರಿತ, ರಾಜಕೀಯ ಪ್ರೇರಿತ ಅನ್ನೋ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲಿ ಮಂಡಿಸುತ್ತಿದ್ದಾರೆ. ಕ್ಯಾಬಿನೆಟ್ ಸಲಹೆ ಪರಿಗಣಿಸದೆ ರಾಜ್ಯಪಾಲರಿಂದ ಆದೇಶ. ಓಕೆ, ಇಲ್ಲಿ ಸಿಎಂ ಅವರ ಮೇಲೇನೆ ಆರೋಪ ಕೇಳಿಬಂದಿರೋದ್ರಿಂದ ಸಿಎಂ ಅವರನ್ನ ಹೊರತುಪಡಿಸಿ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ತೀರ್ಮಾನದ ವಿರುದ್ಧ ನಿರ್ಣಯವನ್ನ ತೆಗೆದುಕೊಳ್ಳಲಾಯ್ತಲ್ಲ, ಅದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯ ಬೆಲೆ ಕೊಟ್ಟಿಲ್ಲ, ಪರಿಗಣಿಸಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಪರಿಗಣನೆ ಮಾಡಿಲ್ಲ. ಆದರೆ ಪರಿಗಣಿಸಬೇಕಿತ್ತು. ನಿಯಮಗಳ ಪ್ರಕಾರ 100 ಪುಟಗಳ ಕ್ಯಾಬಿನೆಟ್ ಸಲಹೆಗೆ 2 ಪುಟಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಲಹೆಗೆ ಬರೀ 2 ಪುಟಗಳ ಉತ್ತರ ಮಾತ್ರ ಸಿಕ್ಕಿರೋದು. ಮಧ್ಯಂತರ ಆದೇಶ ನೀಡುತ್ತಿರುವ ಹೈಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ನೀಡಲಿದೆ. ವಿಚಾರಣೆ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಆದರೆ ಯಾವಾಗ? ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ನ್ಯಾಯಮೂರ್ತಿಗಳು ಮಧ್ಯಂತರ ಆದೇಶವನ್ನ ನೀಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಧ್ಯಂತರ ಆದೇಶವನ್ನ ನೀಡುತ್ತಿರುವ ಹೈಕೋರ್ಟ್ ಒಂದಷ್ಟು
ವಾದ ಪ್ರತಿವಾದವನ್ನು ಮಾಡಿದಂತಹ ವಕೀಲರಿಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಡಬೇಕಿದೆ. ವಿಚಾರಣೆ ಆಗಸ್ಟ್ 29ಕ್ಕೆ ಮುಂದೂಡಲು ಸಿಂಘ್ವಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಮನವಿಗೆ ಹೈಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿದೆ. ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ. ಸಾಕಷ್ಟು ಕಾನೂನಾತ್ಮಕ ಅಂಶಗಳನ್ನ ಮತ್ತು ಬೇರೆ ಬೇರೆ ಪ್ರಕರಣಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ವಿಚಾರವಾಗಿ ಏನೆಲ್ಲ ಲೋಪದೋಷಗಳು ಆಗಿದೆ ಅನ್ನೋದನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಮಾಡಿಕೊಂಡಿದ್ದಾರೆ. ಇನ್ನು ವಿಚಾರಣೆಯನ್ನ ಆಗಸ್ಟ್ 29ಕ್ಕೆ ಮುಂದೂಡಲು ಕೂಡ ಅವರು ಮನವಿಯನ್ನ ಮಾಡಿಕೊಂಡ್ರು. ಸಿಂಘ್ವಿ ಅವರ ಮನವಿಗೆ ಇಲ್ಲಿ ಹೈಕೋರ್ಟ್ನಿಂದ ಪುರಸ್ಕಾರ ಸಿಕ್ಕಿದೆ. ಯಾಕಂದ್ರೆ ಹೈಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿದೆ. ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಈ ಒಂದು ಹಗರಣ ನಡೆದಿದೆ ಅಂತ ಹೇಳ್ತಿದ್ದಾರಲ್ಲ, ಅದರಲ್ಲಿ ಏನಿದೆ, ಅವರ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಏನಿದೆ? ಈ ರೀತಿಯಾಗಿ ಬದಲಿ ನಿವೇಶನ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲಿ ಇರಲಿಲ್ಲ, ಯಾವುದೇ ಪೊಸಿಷನ್ ಇರಲಿಲ್ಲ. ಅದರ ಹೊರತಾಗಿಯೂ ಕೂಡ ಯಾಕೆ ಈ ರೀತಿಯ ಆರೋಪಗಳು ಸಿಎಂ ಅವರ ವಿರುದ್ಧ ಕೇಳಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ರು. ಪಿಸಿ ಕಾಯ್ದೆ ಸೆಕ್ಷನ್ 17A ಅಡಿಯ ಅನುಮತಿಯನ್ನ ಪ್ರಶ್ನಿಸಿದ್ದಾರೆ. ಸಿಎಂ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಸೆಕ್ಷನ್ 17 ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ವಿಚಾರಣೆಯನ್ನ ಆಗಸ್ಟ್ 29ಕ್ಕೆ ಮುಂದೂಡಲು ಸಿಂಘ್ವಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರ ಮನವಿಗೆ ಇದೀಗ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಹಾಗಾಗಿ ಆಗಸ್ಟ್ 29ಕ್ಕೆ ವಿಚಾರಣೆ ಮುಂದುವರಿಯುತ್ತೆ. ರಾಜ್ಯಪಾಲರ ಅನುಮತಿ ಇದೆಯಲ್ಲ ಪ್ರಾಸಿಕ್ಯೂಷನ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು.